ಕಪ್ಪೆ ಚಿಪ್ಪು ಆರಿಸಲು ಹೋಗಿ ಘೋರ ದುರಂತ ನಡೆದಿತ್ತು. ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇದೀಗ 11ಕ್ಕೆ ಏರಿಕೆಯಾಗಿದೆ. ನೀರು ಪಾಲಾಗಿದ್ದಂತ ಮಾದೇವ್ ಮೃತದೇಹವನ್ನ ಪತ್ತೆ ಹಚ್ಚಲಾಗಿದ್ದು, ನಿನ್ನೆ 10 ಮೃತದೇಹಗಳನ್ನ ಹೊರತೆಗೆಯಲಾಗಿದ್ದು, ಇದೀಗ ಮತ್ತೊಂದು ಮೃತದೇಹವನ್ನ ಹೊರತೆಗೆಯಲಾಗಿದೆ. ಎನ್ಡಿಆರ್ಎಫ್ ಹಾಗೂ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿತ್ತು. ಕಪ್ಪೆ ಚಿಪ್ಪು ಆರಿಸಲು ಹೋಗಿ ಘೋರ ದುರಂತ ನಿನ್ನೆಯಷ್ಟೇ ಸಂಭವಿಸಿತ್ತು. ಇದರಲ್ಲಿ ಇದೀಗ ಮೃತಪಟ್ಟವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ನಿನ್ನೆ ನಡೆದಂತಹ ಘಟನೆ ಇದು. ಉತ್ತರ ಕನ್ನಡದ ಭಟ್ಕಳದ ತಟ್ಟೆಹಕ್ಲು ನದಿಯಲ್ಲಿ ಈ ಒಂದು ದುರ್ಘಟನೆ ನಡೆದು ಹೋಗಿತ್ತು. ಕಪ್ಪೆ ಚಿಪ್ಪನ್ನ ಹೆಕ್ಕಲು ಹೋಗಿ ವಾಪಸ್ ಬರಲೇ ಇಲ್ಲ. ಎಲ್ಲರೂ ಕೂಡ ಮಸಣವನ್ನ ಸೇರಿದ್ರು. ಅದರಲ್ಲಿ ನಿನ್ನೆ 10 ಜನ ಮೃತಪಟ್ಟಿದ್ರು. 10 ಜನರ ಮೃತದೇಹಗಳು ಸಿಕ್ಕಿತ್ತು. ಇವತ್ತು ಮತ್ತೊಂದು ಮೃತದೇಹ ಹೊರತೆಗೆಯಲಾಗಿದೆ. ನೀರುಪಾಲಾಗಿದ್ದಂತಹ ಮಾದೇವ್ ಮೃತದೇಹವನ್ನು ಪತ್ತೆ ಹಚ್ಚಲಾಗಿದ್ದು, ಎನ್ಡಿಆರ್ಎಫ್ ಹಾಗೂ ಈಶ್ವರ್ ಮಲ್ಪೆ ತಂಡದಿಂದ ನಿರಂತರ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು, ಇದೀಗ ಮತ್ತೊಂದು ಮೃತದೇಹ ಸಿಕ್ಕಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸೂರಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಪ್ಪೆ ಚಿಪ್ಪು ಹೆಕ್ಕಲು ಹೋಗಿ ನೀರು ಪಾಲಾಗಿರುವಂತಹ 14 ಜನರ ಪೈಕಿ ಈಗಾಗಲೇ 10 ಜನರ ಮೃತದೇಹ ನಿನ್ನೆ ಸಿಕ್ಕಿತ್ತು. ಓರ್ವನ ಬಗ್ಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಓರ್ವನ ಶೋಧ ಕಾರ್ಯ ಮಾಡುವುದರಲ್ಲಿ ಈಶ್ವರ್ ಮಲ್ಪೆ ಅವರ ತಂಡ ಯಶಸ್ವಿಯಾಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈಶ್ವರ್ ಮಲ್ಪೆ ಅವರು ಇದ್ದಾರೆ. ಶೋಧ ಕಾರ್ಯ ಮಾಡಿದ್ದಾರೆ. ಶೋಧ ಕಾರ್ಯದಲ್ಲಿ ಮುಖ್ಯವಾಗಿ ಆ ವ್ಯಕ್ತಿ ನೋಡಿದ್ರೆ ಬರುತ್ತೆ ಅನ್ನೋ ಪರಿಸ್ಥಿತಿ ಖಂಡಿತವಾಗಿ. ಏನಂದ್ರೆ ಇಲ್ಲಿನ ಸ್ಥಳೀಯರು ಸುಮಾರು 8 ರಿಂದ 10 ದೇಹಗಳು ಸಿಕ್ಕಿದೆ. ಅದರಲ್ಲೂ ಸಹ ಪ್ರಮುಖವಾಗಿ ಸ್ಥಳೀಯರು ರಾಮಚಂದ್ರ ಮತ್ತೆ ಇಲ್ಲಿನ ಒಂದು ಸ್ಥಳೀಯರು ಮೀನುಗಾರರು ತಕ್ಷಣ ಒಂದು 8 ಜನ ದೇಹಗಳು ಮೇಲೆ ಬಂದ ತಕ್ಷಣ ಹಿಡಿದಿದ್ರು. ಆಮೇಲೆ ನಮ್ಮ ದಿನೇಶ್ ಕಾರ್ಯ ತಂಡ ನಮ್ಮ ಗಂಗೊಳ್ಳಿಯಿಂದ ಅವರಿಗೆ ಮೆಸೇಜ್ ಬಂದ ತಕ್ಷಣ ಅವರು ಬಂದಿದ್ರು. ಆಮೇಲೆ ನಮಗೆ ಸಹ ಒಂದು ಕರೆ ಬಂತು. ನಾವು ಬೇರೆ ಕಡೆ ಬೆಳಗಾಮಲ್ಲಿದ್ದು ನಾವು ಸಹ ಬಂದಿದ್ವಿ. ಇವತ್ತು ಬೆಳಿಗ್ಗೆ ಜಂಟಿಯಾಗಿ ನಾವು ಮತ್ತೆ ಎನ್ಡಿಆರ್ಎಫ್ ತಂಡ ಮತ್ತೆ ಸ್ಥಳೀಯರು ಪ್ರಮುಖವಾಗಿ ಸ್ಥಳೀಯರು ಸಹ ನಮಗೆ ಬೋಟ್ನ ವ್ಯವಸ್ಥೆ ಮಾಡಿದರು. ನಿನ್ನೆಯಿಂದ ಅವರು ಇಲ್ಲೇ ಇದ್ಕೊಂಡು ಬೋಟ್ನ ವ್ಯವಸ್ಥೆ ಮಾಡಿ ಇಲ್ಲಿನ ಸ್ಥಳೀಯರು ನಮಗೆ ಎಲ್ಲ ಊಟೋಪಚಾರ ಸಹ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ಕಡೆ ಕಾರ್ಯಾಚರಣೆ ಮಾಡಿದ್ದೀರಾ? ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ಹೋದ ನಂತರ ಅಲ್ಲಿ ಏನಿತ್ತು, ಕೆಸರಿತ್ತ, ಯಾವ ರೀತಿಯಾಗಿದೆ? ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿ ಈಗ ನೀವು ಮೃತದೇಹ ತಗೊಂಡ್ಬರ್ತಾ ಇದ್ರೆ ಅದು ಜೆಂಟ್ಸ್ ಬಾಡಿ, ಒಬ್ಬ ಇವನ್ ಪುರುಷನ ಬಾಡಿ, ಅವನು ಈಜ್ ಬಂದೇ ಬರುತ್ತೆ. ಮೀನುಗಾರರಾಗಿರೋದು ಈಜ್ ಬಂದೇ ಬರುತ್ತೆ. ಅಲ್ಲಿ ಪರಿಸ್ಥಿತಿ ಏನಾಗುತ್ತೆ? ಖಂಡಿತವಾಗಿ ಏನಂದ್ರೆ ತುಂಬಾ ಒಟ್ಟೊಟ್ಟಿಗೆ ಹೋದಾಗ ಅಲ್ಲಿ ಈಗ ಚೈನ್ ಲಿಂಕ್ ತರ ಆಗಿರ್ಬೋದು. ಯಾಕೆಂದ್ರೆ ಒಬ್ರು ಬಚಾವ್ ಮಾಡ್ಲಿಕ್ಕೆ ಹೋದಾಗ 2 ಪುರುಷರಿದ್ದಾರೆ, ಮತ್ತೆ ಬಾಕಿ ಎಲ್ಲ ಹೆಣ್ಮಕ್ಳಿದ್ದಾರೆ. ಅವರು ಏನಂದ್ರೆ ಪುರುಷರು ಮುಂದೆ ಹೋಗಿರ್ಬೋದು. ಯಾಕಂದ್ರೆ ಪುರುಷರನ್ನು ಹಿಡ್ದಿರುವಾಗ ಚೈನ್ ಲಿಂಕ್ ತರ ಒಬ್ಬರನ್ನು ಹಿಡಿದು ಅಲ್ಲಿ ನೀರ್ ಆಳದಲ್ಲಿ ಮುಳುಗಿರ್ಬೇಕು. ಯಾಕಂದ್ರೆ ಅಲ್ಲೊಂದು ಕಡುವಿನ ತರ ಇದೆ ನೀರ್ ಮಧ್ಯದಲ್ಲಿ, ಒಂದು ಕಾಲುವೆ ತರ. ಆ ಕಾಲುವೆ ದಾಟಿ ಬರ್ಲಿಕ್ಕೆ ಇವ್ರಿಗೆ ಆಚೆ ದಾಟಕ್ಕೆ ಬರ್ಲಿಕ್ಕೆ ಯಾಕಲ್ಲ. ನೀರಿನ ಒಂದು ಉಬ್ಬರ ಆದ ಸಂದರ್ಭ ಅವರಿಗೆ ಆ ಕಪ್ಪೆ ಚಿಪ್ಪು ತೆಗೆಯುವ ಸಂದರ್ಭದಲ್ಲಿ ಅವರಿಗೆ ತಿಳಿದಿಲ್ಲ. ಅದರಿಂದ ಈಚೆ ಬರುವಾಗ ನೀರು ಫುಲ್ ಆಗಿ ಅವ್ರಿಗೆ ಈಚೆ ಬರ್ಲಿಕ್ಕೆ ಸ್ಥಳೀಯರೆಲ್ಲ ಬೊಬ್ಬೆ ಹೊಡೆದಿದ್ದಾರೆ, ನೀವು ಆ ಬಂಡೆ ಮೇಲೆ ಹೋಗಿ ಅಂತ. ಆದ್ರೆ ಸಹ ಅವರು ಒಂದು ಪ್ರಾಣ ಭಯದಿಂದ ಪ್ಯಾನಿಕ್ ಅಟ್ಯಾಕ್ ಆಗಿ ಕೆಲವರು ಸಹ ಎದುರ್ಕೊಂಡು ನೀರಾಳದಲ್ಲಿ ಮೃತಪಟ್ಟಿರ್ಬೋದು. ಆದ್ರೆ ಮತ್ತೊಬ್ಬ ಗಂಡಸಿನ ದೇಹ ಈಗ ಸುಮಾರು 7:30 ಆ ದೇಹ ಸಿಕ್ತು. 8:30 ಗಂಟೆಗೆ ಸಿಕ್ತು. ಇದೇ ರೀತಿ ಎಲ್ಲರೂ ಸಹ ಎಚ್ಚೆತ್ತುಕೊಳ್ಬೇಕು ಇಂಥ ಒಂದು ಕಪ್ಪೆ ಚಿಪ್ಪು ತೆಗಿಲಿ. ಯಾಕಂದ್ರೆ ನೀವು ಮೃತದೇಹ ನೋಡಿದಾಗ ಅದು ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದ ಕಪ್ಪು ಶರ್ಟ್ ಟಿ ಶರ್ಟ್ ಅಲ್ಲಿ ಇದ್ದಿದ್ದು. ನಾವು ಅಲ್ಲಿ ತುಂಬಾ ಹೊರಗಡೆ ಎಲ್ಲ ಸಮುದ್ರ ದೂರ ತನಕ ಹೋಗಿ ಬಂದ್ರು. ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ಮತ್ತೆ ಮೇಲ್ಗಡೆ ಬರುವಾಗ ಅವ್ರು ಆ ಕಲ್ಲು ಸೈಡ್ ಅಲ್ಲಿ ಇದ್ದಿದ್ರು. ಕಲ್ಲು ಸೈಡ್ ಅಲ್ಲಿ ಇದ್ದು ಕನ್ಫರ್ಮ್ ಆಯ್ತು ನಮ್ಗೆ. ಅದಕ್ಕೆ ನಾವು ಅದನ್ನ ಹಿಡಿದ್ರು. ನಾವು ಅಂದ್ರೆ ಕಲ್ಲು ಸೈಡ್ ಅಲ್ಲಿ ಇದ್ದದಕ್ಕೆ ಅಲ್ಲಿ ಹೋಗಿ ಹುಡುಕಿದ್ರೆ ಕೆಳಗಡೆ ಇತ್ತು. ನೀರು ಕಡಿಮೆ ಇದೆ ಅನ್ಸುತ್ತೆ. ನೀರು ಕಡಿಮೆ ಇದ್ದಿತ್ತು. ಅಲ್ಲಿ ಕರೆಕ್ಟ್ ಆಗಿ ತೋರ್ತಾ ಇದ್ದಿತ್ತು ನಮ್ಗೆ. ಮರಳು ದಿಬ್ಬದ ಮೇಲೆ ನಾವು ಕರೆಕ್ಟ್ ಕಂಡಿದೀವಿ. ಪೌಂಚ್ ಆಗಿದ್ವಿ, ಏನು ತೊಂದ್ರೆ ಇಲ್ಲ. ಒಟ್ಟಾರೆಯಾಗಿ 14 ಜನರ ನೀರು ಪಾಲಾಗಿದ್ರು. 14 ಜನರ ನೀರು ಪಾಲಾದವರಲ್ಲಿ ಒಬ್ಬರೇ ನಾಪತ್ತೆ ಆಗಿದ್ರು. ಅವರು ಬದುಕುಳಿಬಹುದು ಎಂಬ ಆಶಯದಲ್ಲಿ ಎಲ್ಲರೂ ಇದ್ರು. ಆದ್ರೆ ಬದುಕುಳಿಯಲಿಲ್ಲ. ಅವರು ಮೃತದೇಹ ಪತ್ತೆ ಮಾಡುವಲ್ಲಿ ಮುಳುಗು ತಜ್ಞರ ತಂಡ ಯಶಸ್ವಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್, ಟಿವಿ9 ಉತ್ತರ ಕನ್ನಡ.